దమ్ములోన పోట్ల గిట్ట దూకి ಹಲೋ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನಪ್ಪ ವಿಡಿಯೋ ಮಾಡೋಕ್ಕೆ ಕಾರಣ ಅಂತ ಹೇಳಿದ್ರೆ, ನನ್ನ ವಾಟ್ಸಪ್ಪಲ್ಲೇ ಆಗಿರ್ಬೋದು ಅಥವಾ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲೇ ಆಗಿರ್ಬೋದು, ತುಂಬ ಜನ ಕ್ವಶನ್ಸ್ನ ಕೇಳ್ತಿದ್ದೀರಾ. ಅಕ್ಕ ವರ್ಕ್ ಬಗ್ಗೆ ನಮಗೆ ಪೂರ್ತಿಯಾಗಿ ಡೀಟೇಲ್ಸ್ನ ಹೇಳಿ, ಹೇಗೆ ವರ್ಕ್ ಮಾಡಬೇಕು ಅನ್ನೋದನ್ನ ಹೇಳಿ ಅಂತ ಅಂದ್ಬಿಟ್ಟು, ಕನ್ನಡದಲ್ಲೇ ಹೇಳಿ ಅಂತ ಅಂದ್ಬಿಟ್ಟು ತುಂಬ ಜನ ಕ್ವಶನ್ಸ್ನ ಕೇಳ್ತಿದ್ರು. ಸೊ ಹಾಗಾಗಿ ನಾನು ಇವತ್ತು ವಿಡಿಯೋದಲ್ಲಿ ಪೂರ್ತಿ, ನೀವು ಕೊನೆವರೆಗೂ ವಿಡಿಯೋನ ನೋಡಿದ್ರೆ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ವರ್ಕ್ ಬಗ್ಗೆ ನಾನು ಡೀಟೇಲ್ಸ್ನ ಕೊಡ್ತೀನಿ. ಸೊ ಇಲ್ಲಿ ಯಾರ್ಯಾರು ವರ್ಕ್ನ ಮಾಡ್ಬೋದು ಅಂತ ಮೊದಲಿಗೆ ಹೇಳ್ಬಿಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ನಾನು ಮದುವೆ ಆಗಿದೆ, ಒಂದು ಮಗು ಇದೆ, ಮನೇಲೇ ಇದ್ದೀನಿ. ಸೊ ಮನೆ ಕೆಲಸ ಎಲ್ಲ ಮಾಡಿ ದಿನದಲ್ಲಿ ನನಗೆ 2 ರಿಂದ 3 ಅವರ್ ಟೈಮ್ ಇದೆ. ಸೊ ನಾನು ಈ ವರ್ಕ್ನ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಹೌದು, ನೀವು ಕೂಡ 2 ರಿಂದ 3 ಅವರ್ ಟೈಮ್ ಇದ್ದರೆ ನೀವು ಈ ವರ್ಕ್ನ ಮಾಡ್ಬೋದು. ಅಕ್ಕ ನಾನು ಸ್ಟೂಡೆಂಟ್ ಇದ್ದೀನಿ, ನಾನು ಆಲ್ರೆಡಿ ಕಾಲೇಜ್ಗೆ ಹೋಗ್ತಿದ್ದೀನಿ. ಸೊ ನನಗೆ ಮಧ್ಯ ಗ್ಯಾಪ್ ಆಗಿ ನನಗೆ 1 ಅವರ್ 2 ಅವರ್ ಟೈಮ್ ಸಿಗ್ತಿದೆ. ಆ ಟೈಮಲ್ಲಿ ನಾನು ಈ ವರ್ಕ್ನ ಮಾಡ್ಬೋದಾ ಅಂತ ಕೇಳ್ತಿದ್ದೀರಾ. ಸೊ ನೀವು ಕೂಡ ಇಲ್ಲಿ ಅರ್ನಿಂಗ್ಸ್ನ ಮಾಡಬಹುದು. ಜಾಬ್ ಹೋಲ್ಡರ್ಸು ಕೂಡ ಇದರಲ್ಲಿ ವರ್ಕ್ನ ಮಾಡಬಹುದು. ಓಕೆನಾ? ದೆನ್ ಇಲ್ಲಿ ಯಾರ್ಯಾರು ವರ್ಕ್ ಮಾಡ್ಬೋದು ಅಂತ ಗೊತ್ತಾಯಿತು. ಸ್ಟೂಡೆಂಟು, ಹೌಸ್ ವೈಫು, ಜಾಬ್ ಹೋಲ್ಡರು ಅಥವಾ ಜಾಬ್ ಪ್ರೊಫೆಷನಲಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಇದರಲ್ಲಿ ವರ್ಕ್ನ ಮಾಡಬಹುದು. ಸೊ ತುಂಬ ಜನಕ್ಕೆ ಡೌಟ್ಸ್ ಇನ್ನೇನಿದೆ ಅಂತಂದರೆ, ಏನು ಓದಿರಬೇಕು, ಎಷ್ಟು ಹೈಯರ್ ಎಜುಕೇಷನ್ ಆಗಿರಬೇಕಾ, ಇಂಗ್ಲೀಷ್ ತುಂಬ ಚೆನ್ನಾಗಿ ಬರಬೇಕಾ ಅನ್ನೋದು ಡೌಟ್ ಇದೆ. ಸೊ ಇಲ್ಲಿ ನೀವು ಬೇಸಿಕ್ ಎಜುಕೇಷನ್ನ ಕಂಪ್ಲೀಟ್ ಮಾಡ್ಕೊಂಡಿರೋರು ಯಾರೇ ಆಗಿದ್ರು ಕೂಡ ಇಲ್ಲಿ ವರ್ಕ್ನ ಮಾಡಬಹುದು. ಮತ್ತು ಬೇಸಿಕ್ ಇಂಗ್ಲೀಷ್ ಆದರೂ ಸ್ವಲ್ಪನಾದರೂ ಬರಲೇಬೇಕು. ಎಂತಕ್ಕೆ ನಾವು ಒಂದು ಆ್ಯಪ್ನ ಓಪನ್ ಮಾಡಿ ಅಂತ ಅಂದಾಗ ಆ್ಯಪ್ನ ಓಪನ್ ಮಾಡೋಷ್ಟಾದರೂ ನಿಮ್ಗೆ ಇಂಗ್ಲೀಷ್ ಜನರಲ್ ನಾಲೆಜ್ ಬೇಕಾಗುತ್ತೆ. ಸೊ ಇಂಗ್ಲೀಷ್ ಅಲ್ಪ ಸ್ವಲ್ಪನಾದರೂ ಇಲ್ಲಿ ಬರಬೇಕಾಗುತ್ತೆ. ಸೊ ತುಂಬ ಚೆನ್ನಾಗಿ ಡೌಟ್ಸ್ ಇದೆ. ಯಾಕಂದ್ರೆ ನಾವು ಹೊರಗಡೆ ಎಲ್ಲಾದರೂ ಬಂದು ಜಾಬ್ನ ಮಾಡಬೇಕಾ ಅಥವಾ ಮನೇಲೇ ಮಾಡಬೇಕಾ ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ನೀವೆಲ್ಲೂ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್, ಗುಡ್ ಇಂಟರ್ನೆಟ್ ಇತ್ತು ಅಂತಂದರೆ ನೀವು ಕೂತಲ್ಲೇ ಎಲ್ಲಿದ್ದೀರಾ ಅಲ್ಲೇ ನೀವು ವರ್ಕ್ನ ಮಾಡಬಹುದು. ಸೊ ಇಲ್ಲಿ ಗೊತ್ತಾಯಿತು ನಿಮಗೆ ಯಾರು ವರ್ಕ್ನ ಮಾಡ್ಬೋದು, ಯಾವ ಪ್ರೊಫೆಷನಲ್ ಇರೋರು ಎಲ್ಲ ವರ್ಕ್ನ ಮಾಡ್ಬೋದು ಅಂತ ಅಂದ್ಬಿಟ್ಟು ನಿಮಗೆ ಫುಲ್ ಡೀಟೇಲ್ಸ್ ಆಗಿ ಸಿಕ್ತು. ಓಕೆ, ಈಗ ನಾನು ಯಾವ ಕಂಪ್ನಿಲಿ ವರ್ಕ್ನ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಮ್ಮ ಕಂಪ್ನಿ ಬಗ್ಗೆ ನಿಮಗೆ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ. ದೆನ್ ನಾನು ವರ್ಕ್ ಮಾಡ್ತಿರೋ ಕಂಪನಿ ನೇಮ್ ಬಂದು ಬಿಸ್ಗುರ್ಕಲ್ ಅಂತ ಹೇಳಿ. ಇದು ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ 2020 ಮಾರ್ಚ್ 24ನೇ ತಾರೀಕು ಇದು ಸ್ಟಾರ್ಟ್ ಆಗಿದ್ದು. ಕೋವಿಡ್ ಟೈಮಲ್ಲಿ ಇದು ಸ್ಟಾರ್ಟ್ ಆಗಿದ್ದು. ಸೊ ಈ ಒಂದು ಕಂಪನಿಗೆ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಸೊ ಈಗ ತುಂಬ ಜನಕ್ಕೆ ಡೌಟ್ಸ್ ಆಗ್ಬೋದು, ಇದು ಗೌರ್ನಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮಾ ಅಥವಾ ಗೌರ್ಮೆಂಟ್ ಕಡೆಯಿಂದ ಅಪ್ರೂವಲ್ ಪಡೆದಿದೆಯಾ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಡೌಟ್ಸ್ ಆಗಿದೆ. ಸೊ ಈ ಡೌಟ್ನ ನಾನು ಕ್ಲಿಯರ್ ಮಾಡ್ತೀನಿ. ಇವಾಗ ಈ ಸ್ಕ್ರೀನ್ ಮೇಲೆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ. ಇದು ನಿಮ್ಮ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಪೂರ್ತಿಯಾಗಿ ಕಂಪ್ನಿ ಲೀಗಲ್ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. ದೆನ್ ಬಿಸ್ಗುರ್ಕುಲ್ ಇವಾಗ ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಆಗಿದೆಯಲ್ವ ಅಂತ ಚೆಕ್ ಮಾಡೋಣ ಬನ್ನಿ. ಗೂಗಲ್ಗೆ ಹೋಗ್ಬಿಟ್ಟು mca.gov.in ಅಂತ ಅಂದ್ಬಿಟ್ಟು ಚೆಕ್ ಮಾಡಿ. ಸೊ ಅದನ್ನ ಕ್ಲಿಕ್ ಮಾಡಿದ್ಮೇಲೆ MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟರ್ ಅಫೆನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಬರುತ್ತೆ. ಅದಾದಮೇಲೆ ಈ ಸೈಡಲ್ಲಿ 3 ಲೈನ್ಸ್ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ MCA ಸರ್ವಿಸ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಮಾಸ್ಟರ್ ಡಾಟಾ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಕೆಳಗಡೆ ಮಾಸ್ಟರ್ ಡಾಟಾ ಸರ್ವಿಸ್ V3 ಅಂತಿದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈ ಥರ ವ್ಯಾಲ್ಯೂ ಬರುತ್ತೆ. ಸೊ ಇದನ್ನು ಟೋಟಲ್ ಮಾಡಿ ಹಾಕಿ ಸಬ್ಮಿಟ್ ಕೊಡಿ. ಇಲ್ಲಿ ಕಂಪ್ನಿ ನೇಮ್ ಕೊಡಿ, ಬಿಸ್ಗುರ್ಕುಲ್ ಅಂತ ಹೇಳಿ. ಮತ್ತೆ ಈ ಥರ ವ್ಯಾಲ್ಯೂ ಕೇಳುತ್ತೆ, ಮತ್ತೆ ಟೋಟಲ್ ಮಾಡಿ ಹಾಕಿ. ಸಬ್ಮಿಟ್ ಕೊಡಿ. ಅದಾದಮೇಲೆ ಇಲ್ಲಿ ಬಿಸ್ಗುರ್ಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ವ್ಯಾಲ್ಯೂ ಕೇಳುತ್ತೆ. ಸೊ ಮತ್ತೆ ಟೋಟಲ್ ಮಾಡಿ ಹಾಕಿ ಸಬ್ಮಿಟ್ ಕೊಡಿ. ಸೊ ಸಬ್ಮಿಟ್ ಕೊಟ್ಟಮೇಲೆ ಇಲ್ಲಿ ನಿಮಗೆ ಕಂಪ್ನಿ ಬಗ್ಗೆ ಪೂರ್ತಿಯಾಗಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಬಿಸ್ಗುರ್ಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದೆ. ಕಂಪ್ನಿ ಯಾವಾಗ ಓಪನ್ ಆಯಿತು, ಯಾವಾಗ ಎಷ್ಟರಲ್ಲಿ ಸ್ಟಾರ್ಟ್ ಆಯಿತು ಅನ್ನೋದು ಪ್ರತಿಯೊಂದು ಕೂಡ ಇಲ್ಲಿ ಕಂಪ್ನಿ ಬಗ್ಗೆ ಡೀಟೇಲ್ಸ್ನ ಕೊಟ್ಟಿರ್ತಾರೆ. ಸೊ ನೀವು ಚೆಕ್ ಮಾಡ್ಕೋಬೋದು. ಸೊ ಈಗ ವಿಡಿಯೋ ನೋಡಿದ್ರಿ ಅಲ್ವಾ, ನಿಮ್ಮ ಗೂಗಲಲ್ಲಿ ಹೋಗಿ ನೀವು ಒಂದ್ಸಲ ಚೆಕ್ ಮಾಡಿದಾಗ ನಿಮಗೆ ಏನು ಡೌಟ್ಸ್ ಇದೆ ಅದು ಕ್ಲಿಯರ್ ಆಗುತ್ತೆ. ಹೌದು, ಇದು ಗೌರ್ಮೆಂಟ್ ರಿಜಿಸ್ಟರ್ಡ್ ಪ್ಲಾಟ್ಫಾರ್ಮ್ ಅಂತ ಅಂದ್ಬಿಟ್ಟು. ಸೊ ಈಗ ಕಂಪ್ನಿ ಬಗ್ಗೆ ತಿಳ್ಕೊಂಡಾಯ್ತು, ಕಂಪ್ನಿ ಯಾವಾಗ ಸ್ಟಾರ್ಟ್ ಆಯಿತು ಅಂತ ತಿಳ್ಕೊಂಡಾಯ್ತು, ಮತ್ತು ಕಂಪ್ನಿ ಫೇಕಾ ಸೇಫಾ ಅಂತಲೂ ಕೂಡ ನೀವು ತಿಳ್ಕೊಂಡಾಯ್ತು. ಸೊ ಈಗ ನೆಕ್ಸ್ಟ್ ಏನಪ್ಪ ಅಂದರೆ, ತುಂಬ ಜನಕ್ಕೆ ಏನು ಡೌಟ್ಸ್ ಇದೆ ಅಂತಂದರೆ, ಇಲ್ಲಿ ವರ್ಕ್ ಮಾಡ್ತಿರೋರಿಗೆ ಪೇಮೆಂಟ್ ಆಗ್ತಿದೆಯಾ, ಪೇಮೆಂಟ್ ಕ್ರೆಡಿಟ್ ಆಗ್ತಿದೆಯಾ ಅವ್ರ ಅಕೌಂಟ್ಗೆ ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಕ್ವಶನ್ಸ್ ಇದೆ. ಸೊ ಅದನ್ನು ಕೂಡ ಇವಾಗ ನಾನು ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡ್ಬೋದು. ನಾನು ಫಸ್ಟ್ ಇನ್ಕಮ್ ಬಂದು 2000 ಮಾಡಿದ್ದೆ. ಓಕೆನಾ,
2000ನ ನಾನು ಮಾಡಿದ್ಮೇಲೆ ನನಗೆ ಅಕೌಂಟ್ಗೆ ಅದು ಕ್ರೆಡಿಟ್ ಆಗಿದೆ ವಿತ್ GST TDS ಕಟ್ಟಾಗಿ ನನ್ನ ಅಕೌಂಟ್ಗೆ ಬಂದಿದೆ. ಸೊ ಸ್ಕ್ರೀನ್ ಮೇಲೆ ನಾನು ಪ್ಲೇ ಮಾಡ್ತೀನಿ, ನೀವು ನೋಡ್ತಾ ಇರಬಹುದು. ಸೊ ಅಕೌಂಟಿಗೆ ಕ್ರೆಡಿಟ್ ಆಗ್ತಿದೆಯಾ ಇಲ್ವಾ ಅಂತ ಡೌಟ್ ಇತ್ತು. ಸೊ ನಿಮ್ಗೆ ಆ ಡೌಟು ಕೂಡ ಕ್ಲಿಯರ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ಯಾವ ಥರ ವರ್ಕ್ನ ಮಾಡಬೇಕು, ಏನನ್ನ ಯೂಸ್ ಮಾಡಿ ನಾವು ವರ್ಕ್ನ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಕ್ವಶನ್ಸ್ ಇದೆ. ತುಂಬ ಜನಕ್ಕೆ ಡೌಟ್ ಇದೆ, ಇದು ಆನ್ಲೈನ್ ವರ್ಕ್ ಅಂತ ಅಂದ್ಬಿಟ್ಟು. ಹೌದು, ಇದು ಆನ್ಲೈನ್ ವರ್ಕೆ. ಇಲ್ಲಿ ನಾವು ಸೋಷಲ್ ಮೀಡಿಯಾನ ಯೂಸ್ ಮಾಡಿಕೊಂಡು ಅರ್ನಿಂಗ್ಸ್ನ ಮಾಡಬೇಕಾಗುತ್ತೆ. ದೆನ್ ನಮಗೆ ಕಂಪ್ನಿ ಕಡೆಯಿಂದ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಬಿಸ್ಗುರ್ಕಲ್ ಅನ್ನೋದು ಒಂದು ಲರ್ನಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದೆ. ಇಲ್ಲಿ ಅವ್ರು ನಮಗೆ ಪ್ರತಿಯೊಂದು ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಕಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಡಿಜಿಟಲ್ ಮಾರ್ಕೆಟಿಂಗ್, ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಹೇಗೆ ರನ್ ಮಾಡೋದು ಅನ್ನೋದನ್ನ ಪ್ರತಿಯೊಂದನ್ನು ಕೂಡ ನಮಗೆ ಕೋರ್ಸ್ಗಳಾಗಿ ಒಂದು ಪ್ಯಾಕೇಜ್ ಆಗಿ ಒಂದು ಬಂಡಲ್ ರೀತಿ ನಮಗೆ ಪ್ರೊವೈಡ್ ಮಾಡ್ತಿದ್ದಾರೆ. ಓಕೆನಾ? ಸೊ ಈಗ ತುಂಬ ಜನಕ್ಕೆ ಡೌಟ್ಸ್ ಆಗ್ಬೋದು, ನಾನು ಕೋರ್ಸ್ಗಳ ಬಗ್ಗೆ ಹೇಳ್ತೀರ ನೋಡ್ಬಿಟ್ಟು ನಾವು ಕೂತು ಕಲಿಬೇಕಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಕ್ವಶನ್ಸ್ ಆಗುತ್ತೆ. ಹೌದು, ಯಾಕೆ ಅಂತಂದರೆ ಈಗ ಪ್ರತಿಯೊಂದು ಕೂಡ ಆನ್ಲೈನ್ ಆಗಿದೆ. ಓಕೆನಾ? ಫಾರ್ ಎಕ್ಸಾಂಪಲ್ ಫಸ್ಟ್ ಆಗಿದೆ, ನಾವು ಯಾವುದೇ ಒಂದು ಏನೇ ಒಂದು ವಸ್ತುನ ತಗೋಬೇಕು ಅಂದರೆ ಶಾಪ್ಗೆ ಹೋಗಿ ಕೂಡ ತೊಗೊತೀವಿ. ಈಗ ಆ ಥರ ಇಲ್ಲ ಜನ್ರೇಷನ್. ನಾವು ಮೊಬೈಲಲ್ಲೇ ಕೂತು ಆನ್ಲೈನಲ್ಲಿ ಏನು ಬೇಕು ಅದನ್ನು ನಾವು ಪರ್ಚೇಸ್ ಮಾಡಿ ಮನೆ ಹತ್ರನೇ ತಗೋಬೋದು. ಸೊ ಆ ಥರ ಜನ್ರೇಷನ್ ಚೇಂಜ್ ಆಗಿದೆ. ಸೊ ಜನ್ರೇಷನ್ ಹೇಗೆ ಚೇಂಜ್ ಆಗ್ತಿದೆ ಹಾಗೆ ನಾವು ಕೂಡ ಚೇಂಜ್ ಆಗಬೇಕು. ನಮಗೆ ಪ್ರತಿ ಸಲ ಕಲಿಯೋ ಅವಕಾಶ ಸಿಕ್ಕಾಗ ನಾವು ಪ್ರತಿ ಸಲ ನಾವು ಕಲಿಬೇಕಾಗುತ್ತೆ. ಈಗ ವೆಬ್ಸೈಟ್ ಹೇಗೆ ಹೋಗ್ತಿದೆ ಅಥವಾ ಜನ್ರೇಷನ್ ಹೇಗೆ ಹೋಗ್ತಿದೆ ಅದರ ತಕ್ಕನಾಗಿ ನಾವು ಕೂಡ ಬದಲಾಗ್ತಾ ನಾವು ಕೂಡ ಕಲಿತಾ ಹೋಗ್ಬೇಕಾಗುತ್ತೆ. ಇನ್ಫ್ಯಾಕ್ಟ್ ಈಗ ಈ ವರ್ಕ್ಗೆ ನಾನು ಜಾಯಿನ್ ಆದಮೇಲೆ ನಾನು ಕಾಲೇಜಲ್ಲಿ ಏನು ಕಲ್ತಿದ್ದೀನಿ ಅಥವಾ ನಾನು ಸ್ಕೂಲಲ್ಲಿ ಏನು ಕಲ್ತಿದ್ದೀನಿ ಯಾವುದೂ ಕೂಡ ಬರಲ್ಲ. ಇಲ್ಲಿ ನಾನು ಕೂಡ ಹೊಸ್ದಾಗಿನೇ ಕಲಿತು ಕೂಡ ಇಲ್ಲಿ ನಾನು ಅರ್ನಿಂಗ್ಸ್ನ ಮಾಡ್ತಾ ಇದ್ದೀನಿ. ನಾವು ಪ್ರತಿ ಒಂದು ಸಲನೂ ಕೂಡ ಇಲ್ಲಿ ಕಲ್ತಿನೇ ನಾವು ಅರ್ನಿಂಗ್ಸ್ನ ಮಾಡಬೇಕು. ಸೊ ಯಾವುದೇ ರೀತಿ ಸ್ಕಿಲ್ಸ್ಗಳು ಇಲ್ದಾನೆ ಅಥವಾ ಯಾವುದೇ ರೀತಿ ಡಿಜಿಟಲ್ ಸ್ಕಿಲ್ಸ್ನ ಕಲಿದಾನೆ ನಾವಿಲ್ಲಿ ವರ್ಕ್ನ ಮಾಡೋಕ್ಕಾಗಲ್ಲ. ಸೊ ಪ್ರತಿಯೊಂದನ್ನು ನಾವು ಕಲಿತೇ ಮಾಡಬೇಕು. ಸೊ ಹಂಗಾಗಿ ನಾವಿಲ್ಲಿ ಕೋರ್ಸ್ಗಳನ್ನ ಕಲ್ತು ಡಿಜಿಟಲ್ ಸ್ಕಿಲ್ಸ್ನ ಕಲ್ತು ನಾವಿಲ್ಲಿ ಅರ್ನಿಂಗ್ಸ್ನ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ನೀವು ಕೋರ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡಾಯ್ತು, ಕಂಪ್ನಿ ಬಗ್ಗೆ ತಿಳ್ಕೊಂಡಾಯ್ತು, ಯಾವ ಥರ ವರ್ಕ್ ಮಾಡಬೇಕು ಅಂತ ತಿಳ್ಕೊಂಡಾಯ್ತು, ಪೇಮೆಂಟ್ ಆಗ್ತಿದೆಯಲ್ವಾ ಅಂತ ತಿಳ್ಕೊಂಡಾಯ್ತು. ಓಕೆ, ಇಲ್ಲಿ 2 ಥರ ವರ್ಕ್ನ ನೀವು ಮಾಡ್ಬೋದು. ಒಂದು ಫ್ರೀಲಾನ್ಸರ್ ಆಗಿ ವರ್ಕ್ನ ಮಾಡ್ಬೋದು, ಇನ್ನೊಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿ ಕೂಡ ನೀವು ವರ್ಕ್ನ ಮಾಡ್ಬೋದು. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು? ಅಫಿಲಿಯೇಟಿಂಗ್ ಮಾರ್ಕೆಟಿಂಗ್ ಅಂತಂದರೆ ಯಾವ ಥರ ವರ್ಕ್ನ ಮಾಡಬೇಕು ನೀವು ಇಲ್ಲಿ ಅಂತ ಅಂದ್ಬಿಟ್ಟು. ಸೊ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಫಾರ್ ಎಕ್ಸಾಂಪಲ್ ಒಂದು ಕಂಪ್ನಿ ಪ್ರಾಡಕ್ಟ್ನ ನೀವು ಪ್ರಮೋಟ್ ಮಾಡಿದಾಗ ನೀವು ಹೇಳ್ತೀರಾ ಕೊನೆಗೆ ಪ್ರಮೋಟ್ ಎಲ್ಲ ಮಾಡಾದ್ಮೇಲೆ ಕೆಳಗಡೆ ನನ್ನ ಲಿಂಕ್ ಇದೆ, ಆ ಲಿಂಕ್ ಮುಖಾಂತರ ಹೋಗಿ ನೀವು ತೊಗೊಂಡ್ರೆ ನಿಮಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತೀರಾ. ಆವಾಗ ತುಂಬ ಜನ ಏನು ಮಾಡ್ತಾರೆ, ನಿಮ್ಮ ಲಿಂಕಲ್ಲಿ ಹೋಗಿ ತೊಗೊತಾರೆ, ಆಗ ಅವರಿಗೆ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ. ಸೊ ನೀವು ಪ್ರಮೋಟ್ ಮಾಡ್ತಿರೋದ್ರಿಂದ ನಿಮಗೆ ಕಂಪ್ನಿ ಕಡೆಯಿಂದ ನಿಮಗೆ ಕಮಿಷನ್ ಅನ್ನೋದು ಸಿಗುತ್ತೆ. ಅದೇ ನಿಮಗೆ ಅಮೌಂಟ್ ನಿಮ್ಮ ಸ್ಯಾಲ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಇಬ್ರಿಗೂ ಬೆನಿಫಿಟ್ ಆಗುತ್ತೆ. ಯಾರು ಪ್ರಮೋಟ್ ಮಾಡ್ತಿದ್ದಾರೆ ಅವ್ರಿಗೆ ಕಂಪ್ನಿ ಕಡೆಯಿಂದ ಕಮಿಷನ್ ಅನ್ನೋದು ಸಿಗುತ್ತೆ. ಸೊ ಅವರ ಲಿಂಕಲ್ಲಿ ನಾವು ತೊಗೊತಿರೋದ್ರಿಂದಾಗಿ ನಿಮಗೆ ಕಮಿಷನ್ ಅನ್ನೋದೊಂದು ಸಿಗುತ್ತೆ. ಈ ಒಂದು ಇದಕ್ಕೆ ನಾವು ಈ ಒಂದು ಪ್ರೊಸೀಜರ್ಗೆ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ದೆನ್ ನಿಮ್ಗೀಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಸೊ ಇಲ್ಲಿ ಕೋರ್ಸ್ ಬಗ್ಗೆ ನೋಡೋದಾದರೆ ಇಲ್ಲಿ 4 ಕೋರ್ಸ್ಗಳಿದ್ದಾವೆ. ಸೊ ನಿಮಗೆ ನಾನು ಕೋರ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟು ಫಿನಾನ್ಸ್ ಮಾಸ್ಟ್ರಿ, ವೆಬ್ಸೈಟ್ ಪ್ರೈಸ್ ಬಂದು 20,000 ಇದೆ. ನನ್ನ ಕೂಪನ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ 15,000ಕ್ಕೆ ಸಿಗುತ್ತೆ. ಸೊ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದು 16,000 ಇದೆ. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ 11,000ಗೆ ಸಿಗುತ್ತೆ. ಸೊ ಟ್ರಾಫಿಕ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದು 9,000 ಇದೆ. ನನ್ನ ಕೂಪನ್ ಕೋಡ್ ಯೂಸ್ ಮಾಡಿದ್ರೆ 6,000ಗೆ ಸಿಗುತ್ತೆ. ನೆಕ್ಸ್ಟ್ ಬ್ರ್ಯಾಂಡಿಂಗ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದು 5,500 ಇದೆ. ನನ್ನ ಕೂಪನ್ ಕೋಡ್ ಯೂಸ್ ಮಾಡೋದ್ರಿಂದ ನಿಮಗೆ 3. ಸೊ ನಿಮಗೆ ಕೋರ್ಸ್ ಬಗ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ಸೊ ಈಗ ತುಂಬ ಜನಕ್ಕೆ ಕೋರ್ಸ್ಗಳು ನೋಡಿದ್ಮೇಲೆ ಡೌಟ್ ಇರುತ್ತೆ, ಮೇಡಮ್ ನಾವು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ ನೀವು ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅನ್ನೋದನ್ನ ಮಾಡಬೇಕಾಗುತ್ತೆ. ಸೊ ಏನಕ್ಕೆ ಇನ್ವೆಸ್ಟ್ ಮಾಡಬೇಕಂದ್ರೆ ಕಂಪ್ನಿ ಕಡೆಯಿಂದ ನಮಗೆ ಸರ್ಟಿಫಿಕೇಟ್ನ ಪ್ರೊವೈಡ್ ಮಾಡ್ತಾರೆ ಮತ್ತು ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಾರೆ. ಸೊ ಹಂಗಾಗಿ ನಾವಿಲ್ಲಿ 1 ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಮಗೆ ಪ್ರತಿ ವಾರನೂ ಕೂಡ 3 ದಿನ ನಮಗೆ ಟ್ರೈನಿಂಗ್ನ ಕೊಡ್ತಾರೆ. ಹಿಂದಿ ಆರ್ ಇಂಗ್ಲೀಷಲ್ಲಿ ನಮಗೆ ಟ್ರೈನಿಂಗ್ನ ಕೊಡ್ತಾರೆ. ಪ್ರತಿ ಭಾನುವಾರ ನಮಗೆ ಲೈವ್ ಟ್ರೈನಿಂಗ್ ಕೂಡ ಇರುತ್ತೆ. ಇಲ್ಲಿ ರೆಕಾರ್ಡೆಡ್ ವಿಡಿಯೋನು ಕೂಡ ಸಿಗ್ತವೆ ನಿಮಗೆ. ಸೊ ಹೆಂಗೆ ಅಂತಂದರೆ ಈಗ ಲೈವ್ ವಿಡಿಯೋನ ನೀವು ಅಟೆಂಡ್ ಮಾಡೋಕ್ಕಾಗದೇ ಇದ್ದಾಗ ರೆಕಾರ್ಡೆಡ್ ವಿಡಿಯೋಗಳು ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಅದರಲ್ಲಿ ನಾವು ಏನು ಇರುತ್ತೆ ಅಂತಂದರೆ ನಾವು ವಿಡಿಯೋಗಳನ್ನ ಹೇಗೆ ಅಪ್ಲೋಡ್ ಮಾಡ್ಕೋಬೇಕು ಅಥವಾ ನಮ್ಮ ಪ್ರೊಫೈಲ್ನ ಹೇಗೆ ಬಿಲ್ಡ್ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಂದನ್ನ ಎಷ್ಟು ಚೆನ್ನಾಗಿ ಯಾವ ಥರ ಚೆನ್ನಾಗಿ ನಾವು ಅರ್ನಿಂಗ್ಸ್ನ ಮಾಡ್ಕೋಬೇಕು, ನಮ್ಮ ಫ್ಯೂಚರ್ನ ಹೇಗೆ ನಾವು ಬಿಲ್ಡ್ ಮಾಡ್ತಾ ಹೋಗಬೇಕು ಅನ್ನೋದು ಪ್ರತಿಯೊಂದ್ರ ಬಗ್ಗೆನೂ ಕೂಡ ಅವರು ಟ್ರೈನಿಂಗ್ನ ಕೊಡ್ತಾ ಹೋಗ್ತಾರೆ.
ಸೊ ತುಂಬ ಜನಕ್ಕೂ ಇನ್ನೂ ಡೌಟ್ಸ್ ಇದೆ ಇದು ಮಾರ್ಕೆಟಿಂಗ ಅಂತ ಅಂದ್ಬಿಟ್ಟು. ಇದು ಯಾವುದೇ ಕಾರಣಕ್ಕೂ ಮಾರ್ಕೆಟಿಂಗ್ ಅಲ್ಲ. ಮಾರ್ಕೆಟಿಂಗ್ ಅಂದರೆ ನೀವು ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮಾರ್ಕೆಟಿಂಗ್ ಅಂತ ಕರಿತೀವಿ. ಇದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಅಂದರೆ ಒಂದು ಸಲ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಲೈಫ್ ಲಾಂಗ್ ನೀವು ಅರ್ನಿಂಗ್ಸ್ನ ಮಾಡಬಹುದು. ಮಾರ್ಕೆಟಿಂಗ್ ಅಂದರೆ ನೀವು ಪದೇ ಪದೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಬೇಕಾಗುತ್ತೆ. ಆಮೇಲೆ ಇನ್ನೂ ತುಂಬ ಜನಕ್ಕೆ ಡೌಟ್ಸ್ ಇದೆ, ಇದು ಚೈನ್ ಲಿಂಕಾ ನೆಟ್ವರ್ಕಿಂಗ್ ಅಂತ ಅಂದ್ಬಿಟ್ಟು. ಇದು ಯಾವುದೇ ರೀತಿ ಚೈನ್ ಲಿಂಕ್ ಅಲ್ಲ. ಸೊ ನೀವೇನೇ ಮಾಡಿದ್ರು ಕೂಡ ಅದು ನಿಮಗೆ ಮಾತ್ರ, ನೀವೇನೇ ಪ್ರಮೋಟ್ ಮಾಡಿದ್ರು, ಏನೇ ಕಮಿಷನ್ ಬಂದರೂ ಅದು ನಿಮಗೆ ಮಾತ್ರ ಇರುತ್ತೆ ಹೊರತು ಬೇರೆ ಯಾರಿಗೂ ಕೂಡ ಹೋಗಲ್ಲ. ಇದು ಯಾವುದೇ ರೀತಿ ಚೈನ್ ಲಿಂಕು ಕೂಡ ಅಲ್ಲ. ದೆನ್ ಇಲ್ಲಿ ನೀವು ನಾನು 4 ಕೋರ್ಸ್ಗಳ ಬಗ್ಗೆ ನಿಮಗೆ ಹೇಳಿದೆ. ಇಲ್ಲಿ ಯಾವುದಾದ್ರು ಒಂದು ಕೋರ್ಸ್ನ ತಗೊಂಡು ನೀವು ಜಾಯ್ನ್ ಆಗಿ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಬಂದುಬಿಟ್ಟು ಹೇಗೆ ಅಂತಂದರೆ, ತುಂಬ ಜನ ಕೇಳಬಹುದು, ಮೇಡಮ್ ನೀವು ಕೋರ್ಸ್ ಬಗ್ಗೆ ಹೇಳಿದ್ರಿ ಅಲ್ವಾ, ಅದೇನಾದ್ರು ಡಿಸ್ಕೌಂಟ್ ಆಗೆಲ್ಲ ಸಿಗುತ್ತಾ ಅಂತ ಅಂದ್ಬಿಟ್ಟು. ಹೌದು, ನೀವು ನನ್ನ ರೆಫರಲ್ ಕೋಡ್ನ ಯೂಸ್ ಮಾಡೋದ್ರಿಂದ ನಿಮಗೆ 30% ಡಿಸ್ಕೌಂಟ್ ಸಿಗ್ತಾ ಹೋಗುತ್ತೆ. ನನ್ನ ರೆಫರಲ್ ಕೋಡ್ ಬಂದು RAS307101. ಓಕೆನಾ? ಈ ರೆಫರಲ್ ಕೋಡಲ್ಲಿ ನೀವು ಜಾಯ್ನ್ ಆಯಿತು ಅಂದರೆ ನಿಮಗೆ ಕನ್ನಡ ಮೆಂಟರ್ಶಿಪ್ ಆಗಿ ನಾನು ಸಿಗ್ತೀನಿ. ನಿಮಗೆ ಕನ್ನಡದಲ್ಲೇ ಪ್ರತಿಯೊಂದನ್ನು ನಾನೇ ಕೂಡ ನಿಮಗೆ ಗೈಡ್ನ ಮಾಡ್ತೀನಿ, ಹೇಗೆ ವರ್ಕ್ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಪ್ರತಿಯೊಂದನ್ನು ನಾನು ಕನ್ನಡದಲ್ಲೇ ಹೇಳ್ತಾ ಬರ್ತೀನಿ. ಸೊ ಇಲ್ಲಿ ಈ ಕೋರ್ಸ್ಗಳಲ್ಲಿ ಬೆಸ್ಟ್ ಕೋರ್ಸ್ ಯಾವುದು ಅಂತ ನೀವು ಕೇಳಬಹುದು. ಸೊ ಇದರಲ್ಲಿ ಬೆಸ್ಟ್ ಕೋರ್ಸ್ ಅಂದರೆ ಫಿನಾನ್ಸ್ ಮಾಸ್ಟ್ರಿ ತೊಗೊಳ್ಳೋದ್ರಿಂದ ನಾವು ಫರ್ ಮಂತ್ 15 to 1 lakh ಕೂಡ ನಾವು ಅರ್ನಿಂಗ್ಸ್ನ ಮಾಡಬಹುದು. ಸೊ ಇದನ್ನು ನಾವು ತುಂಬ ಚೆನ್ನಾಗಿ ಗ್ರೋತ್ ಆಗಿ ತೊಗೊಂಡು ಹೋಗ್ಬೋದು. ನಾವು ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಕೂಡ ಇದರಲ್ಲಿ ಮಾಡಬಹುದು. ಸೊ ಇದ್ರ ಅಂಡರಲ್ಲಿ ಅಂದರೆ ಇದ್ರ ಕೆಳಗಡೆ ಯಾವ್ಯಾವ ಕೋರ್ಸ್ಗಳಿದ್ದಾವೆ, ಇನ್ನು ಮಿಕ್ಕಿದ 3 ಕೋರ್ಸ್ಗಳು ಅವು ನಮಗೆ ಫ್ರೀಯಾಗಿ ಸಿಗ್ತವೆ. ಸೊ ಹಂಗಾಗಿ ನಾನು ಪರ್ಸ್ನಲಿ ರೆಫರ್ ಮಾಡೋದು ಫಿನಾನ್ಸ್ ಮಾಸ್ಟ್ರಿ ತಗೊಂಡ್ರೆ ಇಸ್ ಬೆಟರ್. ಸೊ ನಾವು ಲೈಫ್ ಲಾಂಗ್ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡಬಹುದು ಅಂತ ಅಂದ್ಬಿಟ್ಟು ಫಿನಾನ್ಸ್ ಮಾಸ್ಟ್ರಿ ಇಸ್ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ದೆನ್ ಈಗ ಎಲ್ಲರ ಬಗ್ಗೆ ನಿಮಗೆ ವರ್ಕ್ ಬಗ್ಗೆ ಪೂರ್ತಿಯಾಗಿ ಡೀಟೇಲ್ಸ್ ಸಿಕ್ತು ಅಂತ ಅನ್ಕೊತೀನಿ. ಸೊ ಇಲ್ಲಿ ತುಂಬ ಜನ ಕೇಳ್ತೀರಾ, ಮೇಡಮ್ ನಾವು ಹೇಗೆ ಜಾಯ್ನ್ ಆಗಬೇಕು, ಯಾವ ಥರ ಜಾಯ್ನ್ ಆಗಬೇಕು, ಅದರದ್ದೊಂದು ವಿಡಿಯೋನ ಹಾಕಿ ನಾವು ಜಾಯ್ನ್ ಆಗೋಕ್ಕೆ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಸೊ ಓಕೆ, ಈಗ ನಿಮಗೆ ನಾನು ಯಾವ ಥರ ಜಾಯ್ನ್ ಆಗಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಹೇಗೆ ಎನ್ರೋಲ್ ಆಗೋದು ಅಂತ ಅಂದ್ಬಿಟ್ಟು ನಿಮ್ಗೆ ಈಗ ಡೆಮೋ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಮೇಲೆ ಫಸ್ಟ್ ಇಲ್ಲಿ ಫುಲ್ ನೇಮ್ ಹಾಕಬೇಕು. ಸೊ ನೆಕ್ಸ್ಟ್ ನೀವು ಯಾವ ವಾಟ್ಸಪ್ ನಂಬರ್ನ ಯೂಸ್ ಮಾಡ್ತಿದ್ದೀರಾ ಆ ನಂಬರ್ನ ಹಾಕಿ. ಸೊ ನೆಕ್ಸ್ಟ್ ಇಮೇಲ್ ID ಹಾಕಿ. ಇಲ್ಲಿ ಇಮೇಲ್ ID ಮತ್ತು ಕೆಳಗಡೆ ಒಂದು ಪಾಸ್ವರ್ಡ್ ಬರುತ್ತೆ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ಬುಕ್ಕಿಗೆ ಬರೆದಿಟ್ಕೊಳ್ಳಿ. ನೆಕ್ಸ್ಟು ಕನ್ಫರ್ಮ್ಗೆ ಇನ್ನೊಂದು ಸಲ ಇಮೇಲ್ ID ಹಾಕಿ. ಓಕೆ, ದೆನ್ ಕೆಳಗಡೆ ಪಾಸ್ವರ್ಡ್ನ ಹಾಕಬೇಕು. ಫಸ್ಟು ಬಿಗ್ ಲೆಟರಿಂದ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಸ್ಮಾಲ್ ಲೆಟರಿಂದ ಸ್ಟಾರ್ಟ್ ಮಾಡಬೇಕು. ಕಂಟಿನ್ಯೂ ಮಾಡಿ. ಇಲ್ಲಿ @ ಯೂಸ್ ಮಾಡಿ ಅಂಕಿಗಳನ್ನ ಕೊಡಬೇಕು. ಒಟ್ಟು 8 ಡಿಜಿಟಲ್ ಮೇಲಿರಬೇಕು ಪಾಸ್ವರ್ಡು. ಸ್ಟೇಟ್ ಸೆಲೆಕ್ಟ್ ಮಾಡಿ ಕರ್ನಾಟಕ ಅಂತ ಕೊಡಿ. ಓಕೆ, ಇಲ್ಲಿ ಸೆಲೆಕ್ಷನ್ ಕೊಡಿ. ಸೊ ಇಲ್ಲಿ ಮೇಲ್ಗಡೆ ಬಂದರೆ ನನ್ನ ರೆಫರಲ್ ಕೋಡ್ ಇರುತ್ತೆ, ನೀವು ಅದನ್ನು ಏನೂ ಮಾಡಬಾರ್ದು. ನೀವು ಯಾವ ಕೋರ್ಸ್ ತೊಗೊತಿದ್ದೀರ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಬರುತ್ತೆ, ಸ್ಕಿಪ್ ಕೊಡಿ. ಸೊ ಇಲ್ಲಿ ಕಂಪ್ಲೀಟ್ ಪೇಮೆಂಟ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಬರುತ್ತೆ. ಟರ್ಮ್ ಆ್ಯಂಡ್ ಕಂಡೀಷನ್ ಅಂತ ಬರುತ್ತೆ, ಆ ಕಾಲಮ್ ಮೇಲೆ ಕ್ಲಿಕ್ ಮಾಡಿ 2 ಬಾಕ್ಸ್ ಮೇಲೂ ಫಿನಿಶ್ ಕೊಡಿ. ದೆನ್ ಸಮ್ಟೈಮ್ ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಬ್ಯಾಕ್ ಹೋಗಬೇಡಿ, ಓಪನ್ ಆಗುತ್ತೆ. ಓಕೆ, ಓಪನ್ ಆಯಿತು. ನೀವು ಫೋನ್ಪೇ ಯೂಸ್ ಮಾಡ್ತಿದ್ದೀರಾ, ಗೂಗಲ್ ಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಅಥವಾ ಪೇಟಿಎಮ್ ಏನು ಯೂಸ್ ಮಾಡಿದ್ರೂ ಕೂಡ ನೀವು ಇಲ್ಲಿ ಪೇ ಮಾಡ್ಬೋದು. ಸೊ ಪೇ ಮಾಡಿದ್ಮೇಲೆ ಇಲ್ಲಿ UPI ID ಕೇಳುತ್ತೆ. ಇಲ್ಲಿ ನೀವು ಫೋನ್ಪೇಲಿ ಯೂಸ್ ಮಾಡೋದಿದ್ರೆ UPI ID ಕೇಳುತ್ತೆ. UPI ID ಹಾಕಿ ನೀವು ಪೇ ಮಾಡಬಹುದು. ಸೊ ಪೇ ಮಾಡಿದ್ಮೇಲೆ ಅಲ್ಲಿ ಒಂದು ಸ್ಕ್ರೀನ್ಶಾಟ್ನ ತೆಗೆದು ನನಗೆ ಕಳಿಸ್ಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಸಡನ್ಲಿ ನೀವು ಬ್ಯಾಕ್ ಬರಬಾರ್ದು. 5 ಮಿನಿಟ್ಸ್ ಇದ್ದು ಆಮೇಲೆ ಬ್ಯಾಕ್ ಬನ್ನಿ.
ಸೊ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗಿದೆ ಯಾವ ಥರ ಜಾಯ್ನ್ ಆಗಬೇಕು ಅಂತ ಅಂದ್ಬಿಟ್ಟು. ಅಲ್ಲಿ ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿ ನೀವು ಜಾಯ್ನ್ ಆಗಿದ್ರೆ ನನಗೆ ಕನ್ನಡ ಮೆಂಟರ್ಶಿಪ್ ಸಿಗುತ್ತೆ. ಸೊ ನೀವೇನಾದ್ರು ಜಾಯ್ನ್ ಆದಮೇಲೆ ನನಗೆ ಪೇಮೆಂಟ್ ಆಗಿರುವಂತಹ ಒಂದು ಸ್ಕ್ರೀನ್ಶಾಟ್ನ ತೆಗೆದುಬಿಟ್ಟು ನನಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಸೊ ನನ್ನ ರೆಫರಲ್ ಕೋಡಲ್ಲಿ ಜಾಯ್ನ್ ಆಗೋದ್ರಿಂದ ನಿಮಗೆ ಕನ್ನಡ ಮೆಂಟರ್ಶಿಪ್ ಸಿಗುತ್ತೆ. ಓಕೆನಾ? ಇಲ್ಲಿ ತುಂಬ ಜನ ಕೇಳ್ತಿದ್ದೀರಾ, ಮೇಡಮ್ ಇದು ವೀಕ್ಲಿ ಪೇಮೆಂಟ್ ಅಂತಿದ್ದೀರಾ, ನಿಜನಾ ಅಂತ ಅಂದ್ಬಿಟ್ಟು. ಹೌದು, ನಾವು ಒಂದು ವೀಕಲ್ಲಿ ಎಷ್ಟೇ ಅರ್ನಿಂಗ್ಸ್ನ ಮಾಡಿದ್ರು ನಮಗೆ ಪ್ರತಿ ಮಂಗಳವಾರ ಇಲ್ಲಿ ಪೇಮೆಂಟ್ ಆಗುತ್ತೆ. ನಾವು ತಿಂಗಳನ್ಗಟ್ಟಲೆ ಕಾಯೋ ಅವಶ್ಯಕತೆ ಇರಲ್ಲ. ವಿತ್ GST ಕಟ್ಟಾಗಿನೇ ನಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ವರ್ಕ್ ಬಗ್ಗೆ ಡೀಟೇಲ್ಸ್ ಸಿಕ್ಕಿರುತ್ತೆ. ಸೊ ನಾನು ಕೆಳಗಡೆ ಲಿಂಕ್ನ ಹಾಕಿರ್ತೀನಿ. ನೀವು ಜಾಯ್ನ್ ಆಗೋದಿದ್ರೆ ರೆಫರಲ್ ಕೋಡಲ್ಲಿ ನೀವು ಜಾಯ್ನ್ ಆಗಿ. ಸೊ ನನಗೆ ಒಂದು ಸ್ಕ್ರೀನ್ಶಾಟ್ನ ತೆಗೆದು ಕಳಿಸಿ. ಓಕೆನಾ? ಥ್ಯಾಂಕ್ ಯು.